ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ ಚಾಪ್ಟರ್ಸ್. ಸೊ ಅದರಲ್ಲಿ ಚಾಪ್ಟರ್ಸಲ್ಲಿ ಬರೋಂಥ 1 ಮಾರ್ಕ್ 2 ಮಾರ್ಕ್ ಕ್ವಶನ್ ಬೇಸ್ಡ್ ಆನ್ ದ ಬ್ಲೂ ಪ್ರಿಂಟ್ ನೋಡಿ 2024-25 ಇದೆಯಲ್ಲ, ಆ ಬ್ಲೂ ಪ್ರಿಂಟ್ ಬೇಸ್ಡ್ ಮೇಲೇ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ಕ್ವಶನ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈವನ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರೋಂಥ ಕ್ವಶನ್ಸನ್ನು ಕೂಡ ತೊಗೊಂಡಿದ್ದೀನಿ. ಸೊ ಸೆಕೆಂಡ್ ಚಾಪ್ಟರ್ ಆಲ್ರೆಡಿ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಅದರಲ್ಲಿ 1 ಮಾರ್ಕ್ಸು ಮತ್ತು 2 ಮಾರ್ಕ್ಸ್ 3 ಮಾರ್ಕ್ಸ್. ಅಂದರೆ ಕೆಲವು ಟೈಮ್ ಹೆಂಗೆ ಮಾಡ್ತಾನೆ, 1 ಮಾರ್ಕ್ 2 ಮಾರ್ಕ್ ಮಾತ್ರ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ ಕೇಳ್ತಾನೆ, 3 ಮಾರ್ಕ್ಸಲ್ಲಿ ಬರೋದಿಲ್ಲ. ಸೊ ಕೆಲವೊಮ್ಮೆ 1 ಮಾರ್ಕ್ ಮತ್ತು 3 ಮಾರ್ಕ್ ಬರುತ್ತೆ, 2 ಮಾರ್ಕ್ಸಲ್ಲಿ ಬರೋದಿಲ್ಲ. ಸೊ ಆ ಥರ ಇರುತ್ತೆ. ಸೊ ಇವಾಗ ಆಲ್ರೆಡಿ ಇದರಲ್ಲಿ 1 ಮಾರ್ಕ್ಸ್ ಯಾವ ಥರ ಕೇಳ್ತಾನೆ ಅಂತ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ 2 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರುತ್ತೆ ಅಂತ ಆ ಥರ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ದ ಪಾತ್ ಟು ಸಕ್ಸಸ್ ಈಸ್ ಟು ಟೇಕ್ ಮ್ಯಾಸಿವ್ ಡಿಟರ್ಮೈನ್ಡ್ ಆ್ಯಕ್ಷನ್ ಅಂತ. ಅಂದರೆ ಯಶಸ್ಸಿನ ಹಾದಿಯ ಬೃಹತ್ ದೃಢವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು. ಅಂದರೆ ಯಾವುದೇ ಒಂದು ಯಶಸ್ಸನ್ನು ಪಡಿಬೇಕಾದ್ರೆ ಸೊ ಅದರಂಥ ದೊಡ್ಡ ಒಂದು ಕ್ರಮವನ್ನು ಕೂಡ ನಾವು ಕೈಗೊಳ್ಳಬೇಕಂತ, ಆವಾಗಲೇ ನಾವು ಸಕ್ಸಸ್ ಹೊಂದೋಕ್ಕೆ ಸಾಧ್ಯ ಅಂತ. ಸೊ ಇಲ್ಲಿ ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೆಕೆಂಡ್ ಚಾಪ್ಟರ್, ಸೆಕೆಂಡ್ ಪಿ ಯು ಸಿಯಲ್ಲಿ ಬರೋಂಥ ಸೆಕೆಂಡ್ ಚಾಪ್ಟರು. ಸೊ ಇಲ್ಲಿ ನೋಡಿ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಮೂರದ್ರಲ್ಲೇನು ಕೇಳ್ತಾನೆ. ಪಾರ್ಟ್ ಎಯಲ್ಲಿ 1 ಮಾರ್ಕ್ ಕ್ವಶನ್ ಬರುತ್ತೆ. ಕೆಲವು ಟೈಮ್ 1 ಬರುತ್ತೆ, ಕೆಲವು ಟೈಮ್ 2 ಬರುತ್ತೆ. ಅದರಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಬರುತ್ತೆ. ಸೊ ಕೆಲವು ಟೈಮ್ MCQ ಅಲ್ಲಿ ಕೇಳ್ತಾನೆ, ಕೆಲವು ಟೈಮ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೇಮ್ ಕ್ವಶನ್ ಇರುತ್ತೆ, ಬಟ್ ಕೇಳೋವೇ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಅದೇ ಥರ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಅದರಲ್ಲಿ ಕೂಡ ಕೆಲವೊಮ್ಮೆ 1 ಕ್ವಶನ್ ಬರ್ಬೋದು, ಕೆಲವೊಮ್ಮೆ 2 ಕ್ವಶನ್ಸ್ ಬರ್ಬೋದು. ಸೊ ಅದೇ ಥರ ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ 2 ಬರೋದಿಲ್ಲ, 3 ಮಾರ್ಕ್ಸಲ್ಲಿ 1 ಕ್ವಶನ್. ನೋಡಿ ಟೋಟಲ್ ಎಷ್ಟು ಬರುತ್ತೆ ಅಂದರೆ, ಇವಾಗ ಇಲ್ಲಿ 2 ಬಂದಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ 2 ಅಂತಂದರೆ ಇಲ್ಲಿ 2 ಅಲ್ಲೇ 6 ಮಾರ್ಕ್ಸ್ ಆಗೋಗ್ಬಿಡ್ತು. ಇಲ್ಲಿ 2 ಆದರೆ ಇಲ್ಲಿನೂ 2 ಅಂದರೆ 4 ಆಗುತ್ತೆ. ಸೊ 6 ಮಾರ್ಕ್ಸ್ ಆಗೋಯ್ತು. ಆವಾಗ 3 ಮಾರ್ಕ್ಸ್ ಕ್ವಶನ್ ಕೇಳೋದಿಲ್ಲ. ಸೊ ಇನ್ ಕೇಸ್ ಇಲ್ಲಿ 1 ಇಲ್ಲೊಂದು ಕೇಳಿದಾಗ 6 ಟೋಟಲ್ ಎಷ್ಟು ಬರುತ್ತೆ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ 6 ಮಾರ್ಕ್ಸ್ ಅಕಾರ್ಡಿಂಗ್ ಟು ದ 2024-25 ಬ್ಲೂ ಪ್ರಿಂಟ್ ನೋಡಿ. ಸೊ ಇವಾಗ 2 ಮಾರ್ಕ್ಸ್ ಕ್ವಶನ್ ನೋಡೋಣ. ಆಲ್ರೆಡಿ 1 ಮಾರ್ಕ್ಸ್ MCQ ಯಾವ ಥರ ಬರುತ್ತೆ ಅಂತ ನಾನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ 2 ಮಾರ್ಕ್ಸ್ ಕ್ವಶನ್ ನೋಡಿ ಯಾವ ಥರ ಬರುತ್ತೆ. ಫಸ್ಟ್ ಕ್ವಶನ್ನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ಇದು. ಶೋ ದ್ಯಾಟ್ ಸೈನ್ ಇನ್ವರ್ಸ್ 2x ಇಂಟು ರೂಟ್ 1 - x² ಈಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ x ಅಂತ ಇದೆ. ಸೊ ಈ ಥರ ಗೆಟ್ಸ್ಕೊಬೇಡಿ. ಎಕ್ಸ್ ಅಂದರೆ ಅದು ಹೇಳಿರ್ತಾನೆ, ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂದರೆ ಇನ್ ಬಿಟ್ವೀನ್ -1/√2 ಆ್ಯಂಡ್ +1/√2 ಅಂತ, ಅಂದರೆ ಇನ್ಕ್ಲೂಡಿಂಗ್ ಮತ್ತು ಮಧ್ಯದಲ್ಲಿರೋ ವ್ಯಾಲ್ಯೂಸು. ಸೊ ಕಂಡೀಷನ್ ಏನು ತಲೆಗೆಡ್ಸ್ಕೊಬೇಡಿ. ಇವಾಗ LHS ಈಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ, ನಾವು LHS ಅಂತ ತೊಗೊಳ್ಳೋಣ. LHS ಏನಿದೆ ನೋಡಿ, ಇಲ್ಲಿ ಸೈನ್ ಇನ್ವರ್ಸ್ 2x ರೂಟ್ 1 - x² ಅಂತ ಇದೆ LHS. ಸೊ ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ನಾವು ಎಕ್ಸ್ ವ್ಯಾಲ್ಯೂ ಅಂತ ತಗೊತೀವಿ. ಸೊ ಎಕ್ಸ್ ವ್ಯಾಲ್ಯೂ ಏನಂತ ತಗೋಬೇಕಿಲ್ಲಿ, ಸೈನ್ ಥೀಟಾ ಅಂತ ಇನ್ಪುಟ್ ಮಾಡಬೇಕು. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು, ಅಥವಾ ಟೇಕ್ ಅಂತಲೂ ಹೇಳ್ಬೋದು, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಥೀಟಾ. ಏನಕ್ಕೆ ಸೈನ್ ಥೀಟಾನೇ ತಗೋಬೇಕು ಅಂದರೆ ನೋಡಿ, ಇಲ್ಲಿ ಈಸಿ ಒಂದು ನೆನ್ಪಿಟ್ಕೋಬೇಕಂದ್ರೆ RHS ಅಲ್ಲಿ ನಮಗೆ ಸೈನ್ ಇನ್ವರ್ಸ್ ಎಕ್ಸ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ತಗೋಬೋದು. ಇವಾಗ ನೋಡಿ ಪುಟ್ ಮಾಡಿದರೆ ಏನು ಬರುತ್ತೆ, ಸೈನ್ ಇನ್ವರ್ಸ್ ಇಂಟು 2 ಇಂಟು ಎಕ್ಸ್ ಪ್ಲೇಸಲ್ಲಿ ಏನು ಬರುತ್ತೆ ನಮಗೆ ಸೈನ್ ಥೀಟಾ ಇಂಟು ಸ್ಕ್ವೇರ್ ರೂಟ್ 1 - x ಅಲ್ಲಿ ಇರುತ್ತಲ್ಲ, ಎಕ್ಸ್ ಪ್ಲೇಸಲ್ಲಿ ಸೈನ್ ಥೀಟಾ ಇಲ್ಲಿ x² ಇರೋದ್ರಿಂದ sin² ಥೀಟಾ. ಇವಾಗ ನೋಡಿ ಇಲ್ಲಿ 1 - sin² ಇದೆಯಲ್ಲ, ನಮಗೆ ಐಡೆಂಟಿಟಿ ಅಥವಾ ಫಾರ್ಮುಲಾ ಅಂತ ಹೇಳ್ಬೋದು ಟ್ರಿಗ್ನೋಮೆಟ್ರಿಕಲ್ಲಿ. cos² ಥೀಟಾ ಪ್ಲಸ್ sin² ಥೀಟಾ ಈಸ್ ಈಕ್ವಲ್ ಟು ಏನಿದೆ ನಮಗೆ 1 ಅಂತ. ಸೊ ಇಲ್ಲಿ sin² ಥೀಟಾನ ನಾವು ಸಪ್ರೇಟ್, ಅಥವಾ cos², ಏಕೆಂದರೆ ಇಲ್ಲಿ 1 - sin² ಇದೆಯಲ್ಲ, ಎಸ್ cos² ಸಪ್ರೇಟ್ ಮಾಡ್ಕೊಂಡಾಗ sin² ಆ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನಮಗೆ, cos² ಥೀಟಾ ಇಲ್ಲೇ ಇಟ್ಬಿಟ್ಟು 1 ನೋಡಿ, ಇಲ್ಲಿ ಈಸ್ ಈಕ್ವಲ್ ಟು 1 ಇದೆ. ಸೊ ಪ್ಲಸ್ sin² ಈ ಕಡೆ ತೊಗೊಂಡಾಗ -sin² ಥೀಟಾ. ಸೊ ಬರೀ ಕಾಸ್ ಥೀಟಾನ ಮಾತ್ರ ನಾವು ಸಪ್ರೇಟ್ ಮಾಡ್ಕೊಂಡಾಗ ಏನು ಬರುತ್ತೆ, ಸ್ಕ್ವೇರ್ ರೂಟ್ 1 - sin²
ತೀಟಾ ಅಂತ. ಸೊ ಇಲ್ಲಿ ಏನಾಗುತ್ತೆ ನಮಗೆ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಏನಾಗುತ್ತೆ ಕಾಸ್ ತೀಟಾ. ಸೊ ಇಲ್ಲಿ ಸೈನ್ ಇನ್ವರ್ಸ್ ಆಫ್ 2 ಇಂಟು ಸೈನ್ ತೀಟಾ ಇಂಟು ನೋಡಿ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದರೆ ಕಾಸ್ ತೀಟಾ. ಇವಾಗ ಮತ್ತೆ ಇನ್ನೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಏನಿದೆ ಫಾರ್ಮುಲಾ ನಮಗೆ 2 ಸೈನ್ ಎ ಕಾಸ್ ಎ ಇದೆ ನೋಡಿ. ಸೈನ್ 2a ಅಂತಂದರೆ ಏನಿದೆ ನಮಗೆ ಅದು ಟ್ರಿಗ್ನೋಮೆಟ್ರಿಯಲ್ಲಿ ಬರುತ್ತೆ. ಸೈನ್ 2a ಅಂದರೆ 2 ಇಂಟು ಸೈನ್ ಎ ಇಂಟು ಕಾಸ್ ಎ ಅಂತ. ಸೊ ಇಲ್ಲಿ ಏನಾಗುತ್ತೆ ಹಂಗಿದ್ರೆ 2 ಸೈನ್ ತೀಟಾ ಕಾಸ್ ತೀಟಾ ಅಂತಂದರೆ ಸೈನ್ 2 ತೀಟಾ. ಸೈನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್, ಇಲ್ಲಿ ತೀಟಾ ಇರೋದ್ರಿಂದ ಸೈನ್ 2 ತೀಟಾ. ಸೊ ಇವಾಗ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಏನು ಬಂತು 2 ಇಂಟು ತೀಟಾ. ಇಲ್ಲಿ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ತೀಟಾ ಇದೆಯಲ್ಲ, ಇನ್ ಕೇಸ್ ನಾವು ತೀಟಾ ಸಪ್ರೇಟ್ ಮಾಡಿಕೊಂಡ್ರೆ ಸೈನ್ ಆ ಕಡೆ ಹೋದರೆ ಏನಾಗುತ್ತೆ ಇನ್ವರ್ಸ್, ಸೈನ್ ಇನ್ವರ್ಸ್ ಎಕ್ಸ್ ಅಂತ. ಸೊ ಇಲ್ಲೇನು ಬರುತ್ತೆ ಈಸ್ ಈಕ್ವಲ್ ಟು 2 ಇಂಟು ತೀಟಾ ಅಂತಂದರೆ ಸೈನ್ ಇನ್ವರ್ಸ್ ಎಕ್ಸ್ ಅಂತ. ನೋಡಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇದೇನಿತ್ತು ನಮಗೆ ಆರ್ ಎಚ್ ಎಸ್. ಇವಾಗ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇದು ನೋಡಿ 2 ಮಾರ್ಕ್ಸ್ ಕ್ವಶನ್ ಈ ಥರ ಕೇಳ್ತಾನೆ. ಏನಿತ್ತು ನಮಗೆ ಸೈನ್ ಇನ್ವರ್ಸ್ ಆಫ್ 2x ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಶೋ ಮಾಡೋಕ್ಕೆ ಹೇಳಿದ್ದ. ಸೊ ಎಲ್ ಎಚ್ ಎಸ್ ಏನಿದೆ ನಮಗೆ ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಬೇಕು. ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೈನ್ ತೀಟಾನೇ ತೊಗೋಬೇಕು. ಏನಕ್ಕಂದರೆ ಇಲ್ಲಿ ಆರ್ ಎಚ್ ಎಸ್ ಅಲ್ಲಿ ಸೈನ್ ಇನ್ವರ್ಸ್ ಇದೆಯಲ್ಲ, ಆ ಒಂದು ಬೇಸನ್ನು ನೆನ್ಪಿಟ್ಕೊಂಡು ಕೂಡ ತೊಗೋಬೋದು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ತೀಟಾ ತೊಗೊಂಡಾಗ ತೀಟಾ ಸಪ್ರೇಟ್ ಮಾಡಿಕೊಂಡ್ರೆ ಸೈನ್ ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ಇನ್ವರ್ಸ್ ಫಂಕ್ಷನ್. ಇವಾಗ ಎಕ್ಸ್ ಪ್ಲೇಸಲ್ಲಿ ಫುಟ್ ಮಾಡಿದ್ರೆ ಎಲ್ ಎಚ್ ಎಸ್ ಅಲ್ಲಿ ಸೈನ್ ಇನ್ವರ್ಸ್ 2 ಆ್ಯಸ್ ಇಟ್ ಈಸ್, ಎಕ್ಸ್ ಪ್ಲೇಸಲ್ಲಿ ಸೈನ್ ತೀಟಾ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಸೊ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದರೆ ಅಕಾರ್ಡಿಂಗ್ ಟು ದ ಐಡೆಂಟಿಟಿ ಈಸ್ ಈಕ್ವಲ್ ಟು ಕಾಸ್ ತೀಟಾ ಬಂತು. ಸೊ ಇವಾಗ ಸೈನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ 2 ಇಂಟು ಸೈನ್ ತೀಟಾ. ನೋಡಿ ಇದು ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇಸ್ ಅ ಕಾಸ್ ತೀಟಾ. ಸೊ ಮತ್ತೆ 2 ಇಂಟು ಸೈನ್ ಎ ಕಾಸ್ ಎ. ನೋಡಿ ಸೈನ್ 2a ಇದೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಸೈನ್ 2 ತೀಟಾ. ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗಿಬಿಟ್ಟು 2 ತೀಟಾ. ಸೊ ತೀಟಾ ಮತ್ತೆ ವಾಪಸ್ ಬಿಟ್ಟು ಮಾಡಿದ್ರೆ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. 2 ಮಾರ್ಕ್ಸ್ ಕ್ವಶನ್ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೇಳಿರೋದಿದೆ ಮತ್ತು ಆ್ಯನ್ಯುವಲ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋ ಕ್ವಶನ್ ಇದೆ. ನೆಕ್ಸ್ಟ್ ನೋಡಿ 2 ಮಾರ್ಕ್ಸಲ್ಲಿ ಸೆಕೆಂಡ್ ಕ್ವಶನ್ ಯಾವುದಿದೆ, ಶೋ ದ್ಯಾಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇಂಟು ಕಾಸ್ ಇನ್ವರ್ಸ್ ಎಕ್ಸ್. ಇಲ್ಲಿ ಎಕ್ಸ್ ಇನ್ ಬಿಟ್ವೀನ್ ಏನಾಗಿರುತ್ತೆ 1/√2 ಮತ್ತು 1 ಅಂತ. ಇಲ್ಲಿನೂ ಕೂಡ ನಾವು ಏನು ಮಾಡಬೇಕು ಎಲ್ ಎಚ್ ಎಸ್ ಅನ್ನು ಯೂಸ್ ಮಾಡಿಬಿಟ್ಟು, ಎಲ್ ಎಚ್ ಎಸ್ ಏನಿದೆ ನಮಗೆ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲಿನೂ ಕೂಡ ಪುಟ್ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂ ಏನಂತ ತೊಗೊತೀವಿ ಪುಟ್ ಅಥವಾ ಟೇಕ್ ಅಂತಲೂ ಕೂಡ ತೊಗೋಬೋದು. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಆರ್ ಎಚ್ ಎಸ್ ಎಲ್ ಕಾಸ್ ಇರೋದ್ರಿಂದ ನಾವು ಕಾಸ್ ತೀಟಾ ತೊಗೊಳ್ಳೋಣ. ಕಾಸ್ ತೀಟಾ ಅವಾಗ ನಮಗೆ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ತೀಟಾ ಸಪ್ರೇಟ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಕಾಸ್ ಇನ್ವರ್ಸ್ ಎಕ್ಸ್ ಅಂತ. ಇಲ್ಲಿ ಎಲ್ ಎಚ್ ಎಸ್ ಏನಿದೆ ನಮಗೆ ಸೈನ್ ಇನ್ವರ್ಸ್ 2 ಇಂಟು ಎಕ್ಸ್ ಅಂತಂದರೆ ಕಾಸ್ ತೀಟಾ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಅಂತ. ಇಲ್ಲಿನ ನೋಡಿ ಐಡೆಂಟಿಟಿ ಯೂಸ್ ಮಾಡ್ಕೊತೀವಿ. ಯಾವೊಂದು ಐಡೆಂಟಿಟಿ ಸೇಮ್ ಐಡೆಂಟಿಟಿ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂತ. ಸೊ ಇಲ್ಲಿ ಸೈನ್ ಸ್ಕ್ವೇರ್ ತೀಟಾನ ಸಪ್ರೇಟ್ ಮಾಡಿಕೊಂಡ್ರೆ ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ 1. ಕಾಸ್ ಸ್ಕ್ವೇರ್ ತೀಟಾ ಈ ಕಡೆ ತಗೊಂಡ್ರೆ ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. ಸೊ ಇಲ್ಲಿ ಸೈನ್ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಕ್ವೇರ್ ಬಿಕಮ್ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಅಂತ. ಸೊ ಇಲ್ಲಿ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಇಲ್ಲಿ ನೋಡಿ 2 ಇಂಟು ಕಾಸ್ ತೀಟಾ ಆ್ಯಸ್ ಇಟ್ ಈಸ್. ಸೊ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಅ ಸೈನ್ ತೀಟಾ. ಇಲ್ಲಿ ಮತ್ತೆ ಐಡೆಂಟಿಟಿ ಅಥವಾ ಫಾರ್ಮುಲಾ ಅಂತ ಹೇಳ್ಬೋದು. ಯಾವುದೊಂದು ಯೂಸ್ ಆಗುತ್ತೆ ಇಲ್ಲಿ ಸೈನ್ 2a ನೋಡಿ ಸೇಮ್ ಫಾರ್ಮುಲಾ ಮೇಲ್ ಕ್ವಶನ್ ಯೂಸ್ ಸಾಲ್ವ್ ಮಾಡಿದ್ವಲ್ಲ ಅದೇ ಥರ. ಸೈನ್ 2a ಅಂದರೆ ಏನಾಗುತ್ತೆ 2 ಇಂಟು ಸೈನ್ ಎ ಇಂಟು ಕಾಸ್ ಎ ಅಂತ. ಸೊ ಇಲ್ಲೇನಾಗುತ್ತೆ ಇವಾಗ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್
2 ಇಂಟು ಕಾಸ್ ತೀಟಾ ಸೈನ್ ತೀಟಾ ಈಸ್ ಏನಾಗುತ್ತೆ ಸೈನ್ 2 ತೀಟಾ. ಇಲ್ಲಿ ತೀಟಾ ಇರೋದ್ರಿಂದ 2 ತೀಟಾ, ಅಲ್ಲಿ ಜನರಲಿ ಎ ಅಂತ ಇತ್ತು. ಇವಾಗ ಸೈನ್ ಕ್ಯಾನ್ಸಲ್ ಆಯಿತು. ಸೊ 2 ತೀಟಾ ಈಸ್ ಅ ರಿಮೈನಿಂಗ್. ಇವಾಗ 2 ಇಂಟು ತೀಟಾ ಅಂದರೆ ಏನಿದೆ ನಮಗೆ ಇಲ್ಲಿ ಏನು ಬಂತು ಕಾಸ್ ಇನ್ವರ್ಸ್ ಎಕ್ಸ್. ಸೊ ದಿಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇಲ್ಲಿ ನೋಡಿ ಏನಾಗುತ್ತೆ, ಏನಿತ್ತು ಕ್ವಶನು, ಶೋ ದ್ಯಾಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಶೋ ಮಾಡೋಕ್ಕೆ ಹೇಳಿದ್ದೆ. ಸೊ ಎಲ್ ಎಚ್ ಎಸ್ ತೊಗೊಂಡಿದ್ವಿ. ಎಲ್ ಎಚ್ ಎಸ್ಸು ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿನೂ ಕೂಡ ಎಕ್ಸ್ ವ್ಯಾಲ್ಯೂ ಏನಂತ ತಗೋಬೇಕು ಕಾಸ್ ತೀಟಾ. ಪುಟ್ ಮಾಡಿದಾಗ ನೋಡಿ ತೀಟಾ ಸಪ್ರೇಟ್ ಮಾಡಿದಾಗ ಕಾಸ್ ಇನ್ವರ್ಸ್ ಎಕ್ಸ್. ಇವಾಗ ಸೈನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ 2 ಇಂಟು ಕಾಸ್ ತೀಟಾ, ಎಕ್ಸ್ ಅಂದರೆ ಕಾಸ್ ತೀಟಾ, ಇಂಟು ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ತೀಟಾ. ಸೊ ಸೈನ್ ಇನ್ವರ್ಸ್ 2 ಇಂಟು ಕಾಸ್ ತೀಟಾ, ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ ಸೈನ್ ತೀಟಾ. ಫಾರ್ಮುಲಾ ಯೂಸ್ ಮಾಡಿ ಸಪ್ರೇಟ್ ಮಾಡಿದಾಗ ಸೊ ಸೈನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ 2 ಸೈನ್ ತೀಟಾ ಕಾಸ್ ತೀಟಾ ಅಥವಾ 2 ಕಾಸ್ ತೀಟಾ ಸೈನ್ ತೀಟಾ ಏನಾಗುತ್ತೆ ನಮಗೆ ಸೈನ್ 2a. ಸೊ ಇಲ್ಲಿ ಸೈನ್ 2 ತೀಟಾ, ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗಿಬಿಟ್ಟು 2 ತೀಟಾ. ಸೊ ಇಲ್ಲಿ ಏನು ಬರುತ್ತೆ 2 ತೀಟಾ ಅಂತಂದರೆ ಏನಿತ್ತು ಕಾಸ್ ಇನ್ವರ್ಸ್ ಎಕ್ಸ್. ಸೊ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೋಡಿ ಇದನ್ನು ಕೂಡ 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ ಈ ಕ್ವಶನ್ ಕೂಡ. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ, ಈ ಥರನೂ ಕೇಳೋ ಚಾನ್ಸಸ್ ಇರುತ್ತೆ. ಪ್ರೂವ್ ದ್ಯಾಟ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ಅಂತ. ಸೊ ಇಲ್ಲಿ ಏನು ಮಾಡಬೇಕು ಫಸ್ಟು, ಟೇಕ್ ಏನು ತಗೋಬೇಕು ಅಂತಂದರೆ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ತೀಟಾ ಅಂತ. ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ತೀಟಾ ಅಂತ ತೊಗೊಂಡ್ಬಿಟ್ಟು ಇಲ್ಲಿ ನೋಡಿ ಏನಾಗುತ್ತೆ, ಇವಾಗ ತೀಟಾ ಸಪ್ರೇಟ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಅಂತ. ಸೊ ಇಲ್ಲಿ ಸೈನ್ ತೀಟಾ ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಕಾಸಿಗೆ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ಕ್ವಾಡ್ರಂಟ್ ಯೂಸ್ ಮಾಡ್ಕೊತೀವಿ. ನೋಡಿ ಟ್ರಿಗ್ನೋಮೆಟ್ರಿಯಲ್ಲಿ ಯೂಸ್ ಮಾಡಿದ್ವಲ್ಲ. ಸೊ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಸೊ ಇಲ್ಲಿ ನೋಡಿ ಇದೇನಾಗಿರುತ್ತೆ ನಮಗೆ ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ಫೋರ್ತ್ ಕ್ವಾಡ್ರಂಟ್. ಇಲ್ಲೇನಾಗಿರುತ್ತೆ ನಮಗೆ 90 ಮೈನಸ್ ತೀಟಾ ಇರುತ್ತೆ ನೋಡಿ ಡಿಗ್ರಿ. ಇಲ್ಲಿ ಅದೇ ಥರ ಇಲ್ಲಿ 180 ಮೈನಸ್ ತೀಟಾ, ಅದ್ರ ಜೊತೆಗೆ 90 ಪ್ಲಸ್ ತೀಟಾ ಕೂಡ ಬರುತ್ತೆ. ಇಲ್ಲಿ 360 ಪ್ಲಸ್ ತೀಟಾ, ಈ ಥರ ಇಲ್ಲಿ 180 ಮೈನಸ್ ತೀಟಾ ಅಂದರೆ 180 ಪ್ಲಸ್ ತೀಟಾ ಇರುತ್ತೆ. ಆ್ಯಸ್ ವೆಲ್ ಆಸ್ 270 ಮೈನಸ್ ತೀಟಾ, ಇಲ್ಲಿನೂ 270 ಪ್ಲಸ್ ತೀಟಾ ಮತ್ತು 360 ಮೈನಸ್ ತೀಟಾ. ಸೊ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ತೊಗೊಂಡಾಗ ಇಲ್ಲಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗಿರುತ್ತೆ ನಮಗೆ ಪಾಸಿಟಿವ್. ಸೊ ಇಲ್ಲಿ ಸೈನು ಮತ್ತು ಕೋಸೆಕ್ ಮಾತ್ರ ಪಾಸಿಟಿವ್ ಇರುತ್ತೆ, ಮಿಕ್ಕಿರೋದೆಲ್ಲ ನೆಗೆಟಿವ್. ಅದೇ ಥರ ಇಲ್ಲಿ ಕಾಸ್ ಟ್ಯಾನು ಮತ್ತು ಕಾಟು ಪಾಸಿಟಿವ್ ಇರುತ್ತೆ, ಮಿಕ್ಕಿರೋದೆಲ್ಲ ನೆಗೆಟಿವ್. ಇಲ್ಲಿ ಕಾಸು ಸೆಕ್ಕು ಮಾತ್ರ ಪಾಸಿಟಿವ್, ಮಿಕ್ಕಿರೋದೆಲ್ಲ ನೆಗೆಟಿವ್. ಸೊ ಈ ಥರ ಬರುತ್ತೆ. ಇಲ್ಲಿ ಹಂಗಿದ್ರೆ ನಾವು ಸೈನನ್ನು ಕಾಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಏನು ತೊಗೊತೀವಿ, ಕಾಸ್ ಆಫ್ 90 ಮೈನಸ್ ತೀಟಾ ಪೈ ಬೈ 2 ಮೈನಸ್ ತೀಟಾ ಅಂತ. ನೋಡಿ ಇಲ್ಲಿದೆಯಲ್ಲ ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ತೀಟಾಗೆ ಯಾವ್ದು ಈಕ್ವಲ್ ಆಗಿರುತ್ತೆ ಕಾಸ್ 90 ಮೈನಸ್ ತೀಟಾ, ಕಾಸ್ ತೀಟಾಗೆ ಸೈನ್ 90 ಮೈನಸ್ ತೀಟಾ. 90 ಇನ್ ದ ಸೆನ್ಸ್ ರೇಡಿಯನಲ್ಲಿ ಏನಂತ ತೊಗೊತೀವಿ ನಾವು 90 ಅಥವಾ ಪೈ ಬೈ 2, ರೇಡಿಯನಲ್ಲಿ ಪೈ ಬೈ 2, ಡಿಗ್ರಿಯಲ್ಲಿ 90 ಡಿಗ್ರಿ ಬರುತ್ತೆ. ಸೊ ಇವಾಗ ಸೈನ್ ತೀಟಾ ಅಂತಂದರೆ ಮೇಲೆ ಏನು ತೊಗೊಂಡಿದ್ವಿ ನಾವು ಎಕ್ಸ್ ಅಂತ. ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಪೈ ಬೈ 2 ಮೈನಸ್ ತೀಟಾ. ಸೊ ಇವಾಗ ಕಾಸನ್ನು ನಾವು ಈ ಕಡೆ ತಗೊಂಡಾಗ ಏನಾಗುತ್ತೆ ನಮಗೆ ಕಾಸ್ ಇನ್ವರ್ಸ್ ಎಕ್ಸ್ ಅಂತ. ನೋಡಿ ಫುಲ್ ಕಾಸ್ ಈ ಕಡೆ ತಗೊಂಡ, ಆಮೇಲೆ ಪೈ ಬೈ 2 ಮೈನಸ್ ತೀಟಾ. ಇವಾಗ ಕಾಸ್ ಇನ್ವರ್ಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಪೈ ಬೈ 2. ನೋಡಿ ತೀಟಾ ಅಂದರೆ ಏನಿತ್ತು ನಮಗೆ ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ. ಸೊ ಇವಾಗ ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಈ ಕಡೆ ತಗೊಂಡಾಗ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2. ನೋಡಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಆಯಿತು. ಏನು ಮಾಡಬೇಕು ಫಸ್ಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ಅಂತಂದು ಪ್ರೂವ್ ಮಾಡಬೇಕಾದ್ರೆ ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ತೀಟಾ. ಆವಾಗ ತೀಟಾ ಸಪ್ರೇಟ್ ಮಾಡಿದರೆ ಸೈನ್ ಈ ಕಡೆ ಹೋದರೆ ಇನ್ವರ್ಸ್ ಆಗಿಬಿಡುತ್ತೆ. ಇವಾಗ ಸೈನ್ ತೀಟಾ ಈಸ್ ಈಕ್ವಲ್ ಟು
ಕನ್ವರ್ಟ್ ಮಾಡಿದಾಗ ಕ್ವಾಡ್ರೆಂಟ್ ಇಲ್ಲಿ ನೋಡಿ ಹಾಕಿದ್ದೀನಿ. ಕ್ವಾಡ್ರೆಂಟ್ ಸೈನ್ ಥೀಟಾ ಯಾವುದಕ್ಕೆ ಈಕ್ವಲ್ ಇರುತ್ತೆ? ಕಾಸ್ 90 ಮೈನಸ್ ಥೀಟಾ. ಅದೇ ಥರ ಕಾಸ್ ಥೀಟಾ ಯಾವುದಕ್ಕೆ ಈಕ್ವಲ್ ಇರುತ್ತೆ? ಸೈನ್ 90 ಮೈನಸ್ ಥೀಟಾ, ಫಸ್ಟ್ ಕ್ವಾಡ್ರೆಂಟು. ಸೊ ಇಲ್ಲಿ ಕಾಸ್ 90 ಮೈನಸ್ ಥೀಟಾ ಅಂದರೆ π/2, ಎರಡೂ ಒಂದೇ, π/2 ಅಥವಾ 90 ಡಿಗ್ರಿ. ಸೊ ಇವಾಗ ಸೈನ್ ಥೀಟಾ ಅಂದರೆ ಏನು ತಗೊಂಡಿದ್ವಿ? ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಆಫ್ 90 ಮೈನಸ್ ಥೀಟಾ ಅಂದರೆ π/2 ಮೈನಸ್ ಥೀಟಾ. ಸೊ ಇವಾಗ ಕಾಸ್ ನೋಡಿ ಈ ಕಡೆ ತಗೊಂಡಾಗ ಇಲ್ಲಿ ಟ್ರಿಗ್ನೋಮೆಟ್ರಿ ಇದೆ, ಈ ಕಡೆ ಕಳಿಸ್ಕೊಂಡ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಆಮೇಲೆ π/2 ಮೈನಸ್ ಥೀಟಾ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು π/2 ಮೈನಸ್ ಥೀಟಾ ಅಂತಂದರೆ ಸೈನ್ ಇನ್ವರ್ಸ್ ಎಕ್ಸ್. ಸೊ ಇವಾಗ ಮೈನಸ್ ಸೈನ್ ಇನ್ವರ್ಸ್ ಎಕ್ಸನ್ನು ನಾವು ಈ ಕಡೆ ಕಳಿಸ್ಕೊಂಡ್ರೆ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು π/2. ನೋಡಿ ಈ ಥರನೂ ಕೇಳೋ ಚಾನ್ಸಸ್ ಇದೆ. 2 ಮಾರ್ಕ್ಸ್ ಕ್ವಶನ್. ನಿಮಗಿಲ್ಲಿ ಕ್ವಾಡ್ರೆಂಟ್ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ. ಇವ್ಯಾಲ್ಯುವೇಟ್, ಇದು ಕೂಡ 2 ಮಾರ್ಕ್ಸ್. ಇವ್ಯಾಲ್ಯುವೇಟ್ ಟ್ಯಾನ್ ಇನ್ವರ್ಸ್ ಆಫ್ √3 ಮೈನಸ್ ಸೆಕ್ ಇನ್ವರ್ಸ್ ಆಫ್ -2 ಅಂತ ಇದೆ. ಸೊ ನೋಡಿ ಇಲ್ಲಿ ಫಸ್ಟು ಟ್ಯಾನ್ ಇನ್ವರ್ಸ್ √3 ಮೈನಸ್ ಸೆಕ್ ಇನ್ವರ್ಸ್ ಆಫ್ -2. ಇಲ್ಲಿ ನೋಡಿ ಏನು ಯೂಸ್ ಮಾಡಬೇಕಂದ್ರೆ ಸೆಕ್ ಇನ್ವರ್ಸ್ ಆಫ್ -x. ನೋಡಿ ಏನಿದೆ ನಮಗೆ, ಸೆಕ್ ಇನ್ವರ್ಸ್ ಆಫ್ -x ಈಸ್ ಈಕ್ವಲ್ ಟು π ಮೈನಸ್ ಸೆಕ್ ಇನ್ವರ್ಸ್ ಎಕ್ಸ್. ನೋಡಿ ಇದನ್ನು ಫಾಲೋ ಮಾಡಬೇಕಿಲ್ಲಿ. ಮತ್ತು ಇಲ್ಲಿ ಟ್ಯಾನ್ ಇನ್ವರ್ಸ್ √3. ನೋಡಿ ನಾನು ಆಲ್ರೆಡಿ ಟೇಬಲ್ ಹೇಳಿದ್ದೀನಿ. 1 ಮಾರ್ಕ್ ಕ್ವಶನ್ ಹೇಳ್ಬೇಕಾದ್ರೆ ಇಲ್ಲಿ ಟೇಬಲ್ ಇದೆ ನೋಡಿ, ಇಲ್ಲಿದೆ ನೋಡಿ ಟೇಬಲ್ ಯಾವುದಿದೆ, ಟ್ಯಾನ್ ಇನ್ವರ್ಸ್ √3. ನೋಡಿ ಟ್ಯಾನು ಇಲ್ಲಿದೆ ಟೇಬಲು. √3 ಎಲ್ಲಿ ಬರುತ್ತೆ ನೋಡಿ, 60 ಡಿಗ್ರಿ ಅಂದರೆ π/3 ಅಂತ. ಸೊ ನೋಡಿ ಆ ಟೇಬಲ್ ನೆನ್ಪಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಇಲ್ಲಿ ಸಾಲ್ವ್ ಮಾಡೋಕ್ಕೆ. ಸೊ ಟ್ಯಾನ್ ಇನ್ವರ್ಸ್ √3 ಅಂತಂದರೆ π/3 ಮೈನಸ್ ಇಲ್ಲೇನು ಬರುತ್ತೆ ನಮಗೆ π ಮೈನಸ್ ಸೆಕ್ ಇನ್ವರ್ಸ್, ಇಲ್ಲೇನಿದೆ ನಮಗೆ 2 ಅಂತ. ಸೊ π/3 ಮೈನಸ್ π, ನೋಡಿ ಮೈನಸ್ ಇಂಟು ಮೈನಸ್ ಬ್ರಾಕೆಟ್ ರಿಮೂವ್ ಮಾಡಬೇಕಾದ್ರೆ ಸೈನ್ ಮಲ್ಟಿಪ್ಲೈ ಪ್ಲಸ್ ಸೆಕ್ ಇನ್ವರ್ಸ್ 2 ಅಂತ. ಸೊ ಸೆಕ್ ಇನ್ವರ್ಸ್ 2 ಯಾವುದಕ್ಕೆ ಬರುತ್ತೆ ನೋಡಿ, ಸೆಕ್ ಇನ್ವರ್ಸ್ 2 ಟೇಬಲ್ ಇದೆಯಲ್ಲ ಇಲ್ಲಿ ನೋಡಿ, 2 ಎಲ್ಲಿ ಬರುತ್ತೆ, ಸೆಕ್ ತಗೊಂಡಾಗ 2 ನೋಡಿ ಏನು ಬರುತ್ತೆ, π/3. ಸೊ ಏನಾಗುತ್ತೆ ಇಲ್ಲಿ π/3. ದಿಸ್ ಈಸ್ ಈಕ್ವಲ್ ಟು π/3 ಮೈನಸ್ π ಪ್ಲಸ್ π/3. ಸೊ ಸಿಂಪ್ಲಿಫಿಕೇಶನ್ π/3 π/3 2π/3 ಮೈನಸ್ π, ಎಲ್ ಸಿ ಎಮ್ ತಗೊಂಡಾಗ 3, ಇಲ್ಲೇನು ಮಲ್ಟಿಪ್ಲೈ ಆಗುತ್ತೆ 3. ಸೊ 2π ಮೈನಸ್ 3π ಈಸ್ ಈಕ್ವಲ್ ಟು ಏನು ಬರುತ್ತೆ, ಮೈನಸ್ π ಡಿವೈಡೆಡ್ ಬೈ 3 ಅಂತ. ನೋಡಿ ಏನಿದೆ ಕ್ವಶನು ನಮಗೆ, ಇವ್ಯಾಲ್ಯುವೇಟ್ ಟ್ಯಾನ್ ಇನ್ವರ್ಸ್ ಆಫ್ √3 ಮೈನಸ್ ಆಫ್ ಸೆಕ್ ಇನ್ವರ್ಸ್ ಆಫ್ -2. ಸೊ ಸೆಕ್ ಇನ್ವರ್ಸ್ ಆಫ್ -x ಅಂದರೆ ಪ್ರಾಪರ್ಟಿ ಇದೆ, ಸೆಕ್ ಇನ್ವರ್ಸ್ ಆಫ್ -xಗೆ π ಮೈನಸ್ ಸೆಕ್ ಇನ್ವರ್ಸ್ ಎಕ್ಸ್. ಸೊ ಟ್ಯಾನ್ ಇನ್ವರ್ಸ್ √3 ಅಂದರೆ π/3 60 ಡಿಗ್ರಿ ಮೈನಸ್ ಸೆಕ್ ಇನ್ವರ್ಸ್ ಆಫ್ -2 ಅಂದರೆ π ಮೈನಸ್ ಸೆಕ್ ಇನ್ವರ್ಸ್ ಆಫ್ 2. ಸೊ π/3 ಆಸ್ ಇಟ್ ಈಸ್ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ π. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಸೆಕ್ ಇನ್ವರ್ಸ್ ಆಫ್ 2 ಅಂತ. ಸೊ ನೋಡಿ ಸೆಕ್ ಇನ್ವರ್ಸ್ 2ಗೆ ಕೂಡ ಏನು ಬರುತ್ತೆ 60 ಡಿಗ್ರಿ. ಸೊ ಆನ್ಸರ್ ಸಿಂಪ್ಲಿಫೈ ಮಾಡಿದಾಗ ಮೈನಸ್ π/3 ಅಂತ. ಥರ್ಡ್ ಕ್ವಶನ್ ನೋಡಿ, ಇದು 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ ಫೋರ್ತ್ ಕ್ವಶನ್, ಇದು ಕೂಡ ಮಾಡೆಲ್ ಕ್ವಶನಲ್ಲಿ ಕೇಳಿರೋ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ನೋಡಿ ಏನಿದೆ, ಫೈಂಡ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ √1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ √1 ಪ್ಲಸ್ ಕಾಸ್ ಎಕ್ಸ್ ಅಂತ. ಸೊ ಫಸ್ಟ್ ಏನು ಮಾಡೋಣ, ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸೊ ಇಲ್ಲಿ ನೋಡಿ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ನಾವು ಏನನ್ನು ಯೂಸ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆಯಲ್ಲ ನೋಡಿ, ಕಾಸ್ 2x ಫಾರ್ಮುಲಾಗೆ ಇದಕ್ಕೆ 3 ಫಾರ್ಮುಲಾಸ್ ಬರುತ್ತೆ. ಕಾಸ್ 2x ಅನ್ನು ಒಂದು ಸೈನ್ ಕನ್ವರ್ಟ್ ಮಾಡಿದಾಗ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸನ್ನು ಸಪ್ರೇಟ್ ಮಾಡಿಕೊಂಡಾಗ 2 ಸೈನ್ ಸ್ಕ್ವೇರ್ ಎಕ್ಸ್ ಈ ಕಡೆ ತೊಗೊಂಡಾಗ ಏನಾಗುತ್ತೆ ನಮಗೆ 1 ಮೈನಸ್ ಕಾಸ್ 2x ಅಂತ. ಒನ್ ಮೈನಸ್ ಕಾಸ್ 2x ಈ ಕಡೆ ಆದರೆ ಮೈನಸ್ ಆಯಿತು. ಇವಾಗ ನೋಡಿ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಇದೆ, ಇಲ್ಲಿ
ಕಾಸ್ 2x ಇದೆ, ಬಟ್ ನಮ್ಗೆ ಇಲ್ಲಿ ಎಕ್ಸ್ ಬೇಕಲ್ಲ, ಸೊ ರೀಪ್ಲೇಸಿಂಗ್ ಎಕ್ಸ್ ಬೈ 2 ಅಂತ. ಸೊ ಇವಾಗ ಏನಾಗುತ್ತೆ ನಮಗೆ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎಕ್ಸ್. ಸೊ ಅದೇ ಥರ ಕಾಸ್ ಎಕ್ಸ್ಗೆ ಇನ್ನೊಂದಿದೆ ಫಾರ್ಮುಲಾ, ಸಾರಿ ಕಾಸ್ 2x ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ 1. ಸೊ ಇಲ್ಲಿನೂ 2 ಕಾಸ್ ಸ್ಕ್ವೇರ್ ಎಕ್ಸ್ ಸಪ್ರೇಟ್ ಮಾಡ್ಕೊಂಡಾಗ ಏನು ಬರುತ್ತೆ, 2 ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ 2x. ನೋಡಿ +1 ಈ ಕಡೆ -1 ಈ ಕಡೆ ಕಳಿಸ್ಕೊಂಡ್ರೆ +1. ಇಲ್ಲೇನು ಕೂಡ ರೀಪ್ಲೇಸ್ ಮಾಡಿದರೆ ರೀಪ್ಲೇಸ್ ಎಕ್ಸ್ ಬೈ 2. ಸೊ ಇವಾಗ ಏನಾಗುತ್ತೆ ನಮಗೆ 2 cos square x by 2 is equal to 1 plus cos 2x. Sorry, cos x, because 2x ಅಂದರೆ 2 ಕ್ಯಾನ್ಸಲ್ ಆಗುತ್ತೆ, x ಪ್ಲೇಸಲ್ಲಿ x by 2 ತಗೊಂಡಾಗ. ಸೊ ಇಲ್ಲಿ ನೋಡಿ ಪುಟ್ ಮಾಡಿದರೆ tan ಇನ್ವರ್ಸ್ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಏನಾಗುತ್ತೆ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂತಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ 2 ಕ್ಯಾನ್ಸಲ್ ಆಗುತ್ತೆ. ಇವಾಗ ಟ್ಯಾನ್ ಇನ್ವರ್ಸ್ ಇಲ್ಲಿ ನೋಡಿ ನಮ್ಗೆ ಇನ್ನೊಂದು ಫಾರ್ಮುಲಾ ಇದೆ, ಏನಂತಂದರೆ ಟ್ಯಾನ್ ತೀಟಾ ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಸೈನ್ ತೀಟಾ ಬೈ ಕಾಸ್ ತೀಟಾ. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಏನಾಗುತ್ತೆ ರೂಟ್ ಟ್ಯಾನ್ ಸ್ಕ್ವಯರ್ ಎಕ್ಸ್ ಬೈ 2. ಸೊ ಇವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ನೋಡಿ ಟ್ಯಾನ್ ಎಕ್ಸ್ ಬೈ 2 ಬಿಕಾಸ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇವಾಗ ಮತ್ತೆ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ ಎಕ್ಸ್ ಬೈ 2. ದಿಸ್ ಈಸ್ ಅ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ನೋಡಿ. ಕ್ವಶನ್ ಏನಿತ್ತು, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸೊ 1 ಮೈನಸ್ ಕಾಸ್ ಎಕ್ಸ್ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಕಾಸ್ 2x ಈಸ್ ಈಕ್ವಲ್ ಟು 1 ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್. ನೋಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ 1 ಮೈನಸ್ ಕಾಸ್ ಎಕ್ಸ್ ಈಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಅದೇ ಥರ 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ ಕಾಸ್ 2x ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಫಾರ್ಮುಲಾ. ಸೊ ಸಿಂಪ್ಲಿಫೈ ಮಾಡಿದಾಗ 1 ಪ್ಲಸ್ ಕಾಸ್ ಎಕ್ಸ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ 2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ನೋಡಿ ಇಲ್ಲಿ 1 ಮೈನಸ್ ಕಾಸ್ ಎಕ್ಸ್ ಪ್ಲೇಸಲ್ಲಿ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2, 1 ಪ್ಲಸ್ ಕಾಸ್ ಎಕ್ಸ್ ಪ್ಲೇಸಲ್ಲಿ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ಅಂಡರ್ ದಿ ರೂಟ್ ಇದೆ. ಸೊ ರೂಟ್ 2 ಕ್ಯಾನ್ಸಲ್ ಆಗಿಬಿಟ್ಟು ರೂಟಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಏನಾಗುತ್ತೆ ಟ್ಯಾನ್ ತೀಟಾ ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಬಿಕಾಸ್ ಟ್ಯಾನ್ ತೀಟಾ ಇಸ್ ಎ ಸೈನ್ ತೀಟಾ ಬೈ ಕಾಸ್ ತೀಟಾ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಬರುತ್ತೆ, ತೀಟಾ ಪ್ಲೇಸಲ್ಲಿ ಎಕ್ಸ್ ಬೈ 2. ಸೊ ಇವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2, ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿಬಿಟ್ಟು ಎಕ್ಸ್ ಬೈ 2. ನೋಡಿ ಇದನ್ನು ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ನೋಡಿ ಫಿಫ್ತ್ ಒನ್, ನೋಡಿ ಫಿಫ್ತ್ ಕ್ವಶನ್ ಏನಿದೆ ಇಲ್ಲಿನೂ ಕೂಡ ಶೋ ದ್ಯಾಟ್ ಇದು show that 3 sin inverse x is equal to sin inverse 3x minus 4 into x cube ಅಂತ. ಸೊ ನೋಡಿ ಇಲ್ಲಿ ಎಲ್ ಎಚ್ ಎಸ್ ತೊಗೊಂಡ್ಬಿಟ್ಟು ಆರ್ ಎಚ್ ಎಸ್ ಅನ್ನು ಪ್ರೂವ್ ಮಾಡಬೇಕು. ಸೊ ಇದನ್ನು 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಸೊ ಎಲ್ ಎಚ್ ಎಸ್ ಏನಿದೆ ಇಲ್ಲಿ ಆರ್ ಎಚ್ ಎಸ್ ತೊಗೊಳ್ಳೋಣ, ಬಿಕಾಸ್ ಇದು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಲ್ ಎಚ್ ಎಸ್ ಬರುತ್ತೆ. ಯಾವುದನ್ನು ತೊಗೋಬೋದು ನಾವು, ಎಲ್ ಎಚ್ ಎಸ್ಸನ್ನೇ ತೊಗೋಬೇಕು ಅಥವಾ ಆರ್ ಎಚ್ ಎಸ್ ತೊಗೋಬೇಕೇನು ಕಂಡೀಷನ್ ಇರ್ತಲ್ಲ, ಯಾವುದನ್ನು ತೊಗೊಂಡ್ಬಿಟ್ಟು ನಾವು ಆರ್ ಎಚ್ ಎಸ್ ಯೂಸ್ ಮಾಡಿಬಿಟ್ಟು ಎಲ್ ಎಚ್ ಎಸ್ ಪ್ರೂವ್ ಮಾಡ್ಬೋದು, ಎಲ್ ಎಚ್ ಎಸ್ ಯೂಸ್ ಮಾಡಿಬಿಟ್ಟು ಆರ್ ಎಚ್ ಎಸ್ ಪ್ರೂವ್ ಮಾಡ್ಬೋದು. ಸೊ ಇಲ್ಲಿ ನಾವು ಆರ್ ಎಚ್ ಎಸ್ ಅಂತ ತಗೊಳ್ಳೋಣ. ಆರ್ ಎಚ್ ಎಸ್ ನೋಡಿ ಏನಿದೆ ನಮಗೆ ಸೈನ್ ಇನ್ವರ್ಸ್ ಆಫ್ 3x ಮೈನಸ್ 4x ಕ್ಯೂಬ್ ಅಂತ ಇದೆ. ಸೊ ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಂತ ಪುಟ್ ಮಾಡಬೇಕು, ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ತೀಟಾ ಅಂತ ಟೇಕ್ ಅಂತಲೂ ಬರೀಬೋದು. ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ತೀಟಾ. ಸೊ ಇವಾಗ ತೀಟಾ ಸಪ್ರೇಟ್ ಮಾಡಿಕೊಂಡ್ರೆ ಏನಾಗುತ್ತೆ ನಮಗೆ, ಸೈನ್ ಆ ಕಡೆ ಕಳಿಸ್ಕೊಂಡ್ರೆ ಸೈನ್ ಇನ್ವರ್ಸ್ ಎಕ್ಸ್ ಅಂತ. ಇವಾಗ ನೋಡಿ ಎಕ್ಸ್ ಪ್ಲೇಸಲ್ಲಿ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ ಎಕ್ಸ್ ಪ್ಲೇಸಲ್ಲಿ 3 ಇಂಟು ಸೈನ್ ತೀಟಾ ಮೈನಸ್ 4 ಇಂಟು ಸೈನ್ ಕ್ಯೂಬ್
ತೀಟಾ ಅಂತ. ಬಿಕಾಸ್ ಎಕ್ಸ್ ಅಂದರೆ ಸೈನ್ ತೀಟಾ, ಎಕ್ಸ್ ಕ್ಯೂಬ್ ಅಂದರೆ ಸೈನ್ ಕ್ಯೂಬ್ ತೀಟಾ. ನೋಡಿ ಇಲ್ಲಿ ನಮ್ಮ ಫಾರ್ಮುಲಾ ಏನಿದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿ. ಸೈನ್ 3 ತೀಟಾ ಯಾವುದಕ್ಕೆ ಈಕ್ವಲ್ ಇದೆ ನಮಗೆ? 3 ಇಂಟು ಸೈನ್ ತೀಟಾ ಮೈನಸ್ 4 ಸೈನ್ ಕ್ಯೂಬ್ ತೀಟಾ ಅಂತ. ಸೊ ನೋಡಿ ಈ ಫಾರ್ಮುಲಾ ನೆನಪಿದ್ರೆ ನಿಮಗೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಸೊ ಇವಾಗ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆ್ಯಸ್ ಇಟ್ ಈಸ್. ನೋಡಿ 3 ಸೈನ್ ತೀಟಾ ಮೈನಸ್ 4 ಸೈನ್ ಕ್ಯೂಬ್ ತೀಟಾ ಈಸ್ ಸೈನ್ 3 ತೀಟಾ. ಇವಾಗ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬಂತು? 3 ಇಂಟು ತೀಟಾ. ಸೊ ತೀಟಾ ಅಂತಂದರೆ ಏನಿತ್ತು ನಮಗೆ? ಸೈನ್ ಇನ್ವರ್ಸ್ ಎಕ್ಸ್. 3 ಇಂಟು ಸೈನ್ ಇನ್ವರ್ಸ್ ಎಕ್ಸ್. ಸೊ ದಿಸ್ ಈಸ್ ಎಲ್ ಎಚ್ ಎಸ್. ನೋಡಿ ಆರ್ ಎಚ್ ಎಸ್ ಅನ್ನು ಯೂಸ್ ಮಾಡಿಬಿಟ್ಟು ನಾವು ಎಲ್ ಎಚ್ ಎಸ್ ಅನ್ನು ಶೋ ಮಾಡಿದ್ವಿ. ಇವಾಗ ನೋಡಿ ಏನಿತ್ತು ಕ್ವಶನ್ನು? 3 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 3x ಮೈನಸ್ 4x ಕ್ಯೂಬ್ ಅಂತ. ಸೊ ಇಲ್ಲಿ ಆರ್ ಎಚ್ ಎಸ್ ತೊಗೊಂಡಿದ್ವಿ. ಸೈನ್ ಇನ್ವರ್ಸ್ ಆಫ್ 3x ಮೈನಸ್ 4x ಕ್ಯೂಬ್. ನೋಡಿ ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು ಏನಂತ ತಗೋಬೇಕು? ಸೈನ್ ತೀಟಾ. ಸೊ ತೀಟಾ ಏನಾಗುತ್ತೆ? ಸೈನ್ ಇನ್ವರ್ಸ್ ಎಕ್ಸ್. ಇವಾಗ ನೋಡಿ ಎಕ್ಸ್ ಪ್ಲೇಸಲ್ಲಿ ಸೈನ್ ತೀಟಾ ಆಗಿದಾಗ ಸೈನ್ ಇನ್ವರ್ಸ್ ಆಫ್ 3 ಇಂಟು ಸೈನ್ ತೀಟಾ ಮೈನಸ್ 4 ಇಂಟು ಸೈನ್ ಕ್ಯೂಬ್ ತೀಟಾ. ಸೊ ಇವಾಗ ಸೈನ್ ಇನ್ವರ್ಸ್ ಆಸ್ ಇಟ್ ಈಸ್. ಇಲ್ಲಿ ನೋಡಿ 3 ಸೈನ್ ತೀಟಾ ಮೈನಸ್ 4 ಸೈನ್ ಕ್ಯೂಬ್ ತೀಟಾ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಈಸ್ ಈಕ್ವಲ್ ಟು ಸೈನ್ 3 ತೀಟಾ. ಸೊ ಸೈನ್ 3 ತೀಟಾ ತೊಗೊಂಡಾಗ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗಿಬಿಟ್ಟು 3 ಇಂಟು ತೀಟಾ. ಸೊ 3 ಇಂಟು ತೀಟಾ ಅಂತಂದರೆ ಸೈನ್ ಇನ್ವರ್ಸ್ ಎಕ್ಸ್. ಸೊ ಆರ್ ಎಚ್ ಎಸ್ ಯೂಸ್ ಮಾಡಿಬಿಟ್ಟು ಎಲ್ ಎಚ್ ಎಸ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇಂದ. ನೋಡಿ 6th ಕ್ವಶನ್ ಏನಿದೆ ಇದು ಕೂಡ ಶೋ ದಟ್ ಅಂತ. ಶೋ ದಟ್ 3 cos square x is equal to cos inverse of 4x cube minus 3x ಅಂತ. ಸೊ ಇಲ್ಲಿನೂ ಕೂಡ ನೋಡಿ ಆರ್ ಎಚ್ ಎಸ್ ಯೂಸ್ ಮಾಡ್ಕೊಳ್ಳೋಣ. ಆರ್ ಎಚ್ ಎಸ್ ಯೂಸ್ ಮಾಡಿಬಿಟ್ಟು ಎಲ್ ಎಚ್ ಎಸ್. ಆರ್ ಎಚ್ ಎಸ್ ಏನಿದೆ ನಮಗೆ? ಕಾಸ್ ಇನ್ವರ್ಸ್ ಆಫ್ 4x ಕ್ಯೂಬ್ ಮೈನಸ್ 3x. ಸೊ ನೋಡಿ ಇಲ್ಲಿ ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ. ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ. ಬಿಕಾಸ್ ಇಲ್ಲಿ ನೋಡಿ ನಮ್ಮ ಆರ್ ಎಚ್ ಎಸ್ ಅಲ್ಲಿನೂ ಕಾಸ್ ಥೀಟಾ ಇದೆ, ಕಾಸ್ ಇದೆ, ಮತ್ತು ಎಲ್ ಎಚ್ ಎಸ್ ಅಲ್ಲಿ ಕಾಸ್ ಇದೆ. ಸೊ ಇವಾಗ ಪುಟ್ ಮಾಡಿದರೆ ನೋಡಿ ಕಾಸ್ ಇನ್ವರ್ಸ್ ಆಫ್ 4 ಇಂಟು ಕಾಸ್ ಕ್ಯೂಬ್ ಥೀಟಾ ಮೈನಸ್ 3 ಇಂಟು ಕಾಸ್ ಥೀಟಾ. ಇಲ್ಲಿ ನೋಡಿ ಏನಿದೆ ನಮಗೆ? ಇಲ್ಲಿನೂ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಕಾಸ್ 3 ತೀಟಾ. ನೋಡಿ ಕಾಸ್ 3 ತೀಟಾಗೆ ಯಾವ್ದು ಈಕ್ವಲ್ ಇದೆ? 4 ಕಾಸ್ ಕ್ಯೂಬ್ ತೀಟಾ ಮೈನಸ್ 3 ಇಂಟು ಕಾಸ್ ಥೀಟಾ. ಸೊ ನೋಡಿ ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಯಾವುದಕ್ಕೆ ಈಕ್ವಲ್ ಇದೆ? ಕಾಸ್ 3 ತೀಟಾ. ಕಾಸ್ ಇನ್ವರ್ಸ್ ಆ್ಯಸ್ ಇಟ್ ಈಸ್ 4 ಕಾಸ್ ಕ್ಯೂಬ್ ತೀಟಾ ಮೈನಸ್ 3 ಕಾಸ್ ಥೀಟಾ ಈಸ್ ಕಾಸ್ 3 ತೀಟಾ. ಸ್ಟ್ಯಾಂಡರ್ಡ್ ಫಾರ್ಮುಲಾ. ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ? 3 ತೀಟಾ. ಸೊ 3 ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ ತೀಟಾ ಸಪ್ರೇಟ್ ಮಾಡ್ಕೊಂಡಾಗ ಏನು ಬರುತ್ತೆ ನಮಗೆ? ಕಾಸ್ ಆ ಕಡೆ ಕಳಿಸ್ಕೊಂಡ್ರೆ ಕಾಸ್ ಇನ್ವರ್ಸ್ ಎಕ್ಸ್. 3 ಇಂಟು ಕಾಸ್ ಇನ್ವರ್ಸ್ ಎಕ್ಸ್. ದಿಸ್ ಈಸ್ ಎಲ್ ಎಚ್ ಎಸ್. ನೋಡಿ ಆರ್ ಎಚ್ ಎಸ್ ಅನ್ನು ಯೂಸ್ ಮಾಡಿಬಿಟ್ಟು ಎಲ್ ಎಚ್ ಎಸ್. ನೋಡಿ ಕ್ವಶನ್ ಏನಿತ್ತು? 3 ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4x ಕ್ಯೂಬ್ ಮೈನಸ್ 3x. ಸೊ ಎಲ್ಲ ಆರ್ ಎಚ್ ಎಸ್ ತೊಗೊಂಡಿದ್ವಿ. ಕಾಸ್ ಇನ್ವರ್ಸ್ ಆಫ್ 4x ಕ್ಯೂಬ್ ಮೈನಸ್ 3x ಏನು ಬರುತ್ತೆ? ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ. ಸೊ ಥೀಟಾ ಅಂದರೆ ಕಾಸ್ ಇನ್ವರ್ಸ್ ಎಕ್ಸ್. ಸೊ ಕಾಸ್ ಇನ್ವರ್ಸ್ ಆಫ್ 4 ಇಂಟು ಕಾಸ್ ಕ್ಯೂಬ್ ಥೀಟಾ ಮೈನಸ್ 3 ಇಂಟು ಕಾಸ್ ಥೀಟಾ. ಬಿಕಾಸ್ ಎಕ್ಸ್ ಪ್ಲೇಸಲ್ಲಿ ಆಗ್ತಾವೆ. ಕಾಸ್ 3 ಥೀಟಾ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ? 4 ಕಾಸ್ ಕ್ಯೂಬ್ ಥೀಟಾ ಮೈನಸ್ 3 ಕಾಸ್ ಥೀಟಾ. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ 3 ಥೀಟಾ. ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗಿಬಿಟ್ಟು 3 ಥೀಟಾ. ಸೊ 3 ಇಂಟು ಕಾಸ್ ಇನ್ವರ್ಸ್ ಎಕ್ಸ್. ಆರ್ ಎಚ್ ಎಸ್ ಯೂಸ್ ಮಾಡಿಬಿಟ್ಟು ಎಲ್ ಎಚ್ ಎಸ್ ಪ್ರೂವ್ ಮಾಡಿದ್ವಿ. ಸೊ ನೋಡಿ ಈ ಥರನೂ ಕೇಳ್ಬೋದು 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ಪ್ರೂವ್ ದ್ಯಾಟ್ 2 ಇಂಟು ಟ್ಯಾನ್ ಇನ್ವರ್ಸ್ 1/2 ಪ್ಲಸ್ ಟ್ಯಾನ್ ಇನ್ವರ್ಸ್ 1/7 ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ 31/2 ಅಂತ. ಸೊ ಫಸ್ಟು ಇಲ್ಲಿ ಎಲ್ ಎಚ್ ಎಸ್ ತೊಗೊಳ್ಳೋಣ. ಎಲ್ ಎಚ್ ಎಸ್ ತೊಗೊಂಡ್ಬಿಟ್ಟು ಆರ್ ಎಚ್ ಎಸ್ ಪ್ರೂವ್ ಮಾಡೋಣ. ಎಲ್ ಎಚ್ ಎಸ್ ಏನಿದೆ ನಮಗೆ? 2 ಇಂಟು ಟ್ಯಾನ್ ಇನ್ವರ್ಸ್ 1/2 ಪ್ಲಸ್ ಟ್ಯಾನ್ ಇನ್ವರ್ಸ್ 1/7 ಅಂತ. ಸೊ ಇಲ್ಲಿ ನೋಡಿ ಫಸ್ಟ್ ಏನಿದೆ ನಮಗೆ 2 ಟ್ಯಾನ್ ಇದೆಯಲ್ಲ, ಸೊ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಅಂದರೆ ನಮಗೆ ಫಾರ್ಮುಲಾ ಇದೆ, ಯಾವುದು ಫಾರ್ಮುಲಾ ಅಥವಾ ಪ್ರಾಪರ್ಟಿ ಅಂತ ಹೇಳ್ಬೋದು. 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ನಮಗೆ? ಟ್ಯಾನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ.
ಸೊ ನೋಡಿ ಇಲ್ಲಿ ಯೂಸ್ ಮಾಡಿಕೊಂಡಾಗ ಲೆಟ್ 2 tan inverse 1/2 ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ tan inverse ಆಫ್ 2 ಇಂಟು ಎಕ್ಸ್ ಪ್ಲೇಸಲ್ಲಿ ಏನಿದೆ 1/2 ಡಿವೈಡೆಡ್ ಬೈ 1 ಮೈನಸ್ 1/2 ಹೋಲ್ ಸ್ಕ್ವೇರ್ ಬಿಕಾಸ್ ಎಕ್ಸ್ ಪ್ಲೇಸಲ್ಲಿ ವ್ಯಾಲ್ಯೂ ಆಗಬೇಕು ಈ ಪ್ರಾಪರ್ಟಿ ಯೂಸ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ tan inverse ಆ್ಯಸ್ ಇಟ್ ಈಸ್ ಇಲ್ಲಿ ನೋಡಿ 2 ಕ್ಯಾನ್ಸಲ್ ಆಗುತ್ತೆ ಸೊ 1 ಡಿವೈಡೆಡ್ ಬೈ 1 ಮೈನಸ್ 1/4 ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು tan inverse ಆಫ್ 1 ಡಿವೈಡೆಡ್ ಬೈ ಇಲ್ಲಿ ನೋಡಿ ಎಲ್ ಸಿ ಎಮ್ ತಗೊಂಡಾಗ 4 ಬರುತ್ತೆ 4 ಮೈನಸ್ 1 ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ tan inverse ಆಫ್ 4 ರೆಸಿಪ್ರೋಕಲ್ ಆಗುತ್ತೆ 4 ಡಿವೈಡೆಡ್ ಬೈ 4 ಮೈನಸ್ 1 ಅಂದರೆ 3 ಸೊ 4/3 ಇವಾಗ ಎಲ್ ಎಚ್ ಎಸ್ ಏನು ಬಂತು ನೋಡಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು 2 tan inverse 1/2 ಯಾವುದಕ್ಕೆ ಈಕ್ವಲ್ ಇದೆ 2 tan inverse 1/2 tan inverse of 4/3 so tan inverse of 4/3 plus tan inverse 1/7 ಸೊ ಇಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ ಯಾವ್ದು ಬರುತ್ತೆ ಫಾರ್ಮುಲಾ ಅಂದರೆ tan inverse x plus tan inverse y is equal to ಏನು ಬರುತ್ತೆ tan inverse of x plus y divided by 1 minus xy ಅಂತ ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು ಸೊ ಏನಾಗುತ್ತೆ ಹಂಗಿದ್ರೆ ಇಲ್ಲಿ ಎಕ್ಸ್ ಅಂತಂದರೆ ನಮ್ಗೆ ಏನಿರುತ್ತೆ 4/3 ವೈ ಅಂದರೆ ಏನಿದೆ ನಮಗೆ 1/7 ಸೊ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ tan inverse ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ 4/3 ಪ್ಲಸ್ 1/7 ಹೋಲ್ ಡಿವೈಡೆಡ್ ಬೈ 1 ಮೈನಸ್ 4/3 ಇಂಟು 1/7 ಸೊ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು ಏನಾಗುತ್ತೆ tan inverse ಆ್ಯಸ್ ಇಟ್ ಈಸ್ ಸೊ ಎಲ್ ಸಿ ಎಮ್ 3 7s 21 ಸೊ ಇಲ್ಲೇನು ಮಲ್ಟಿಪ್ಲೈ ಆಗುತ್ತೆ 4 8s 24 ಸಾರಿ 7 4s 28 ಪ್ಲಸ್ ಇಲ್ಲಿ 7 ಮಲ್ಟಿಪ್ಲೈ ಆಗುತ್ತೆ ಇಲ್ಲಿ 3 ಸೊ ಪ್ಲಸ್ 3 ಡಿವೈಡೆಡ್ ಬೈ ಇಲ್ಲಿ ನೋಡಿ ಫಸ್ಟು ಮಲ್ಟಿಪ್ಲೈ 1 ಮೈನಸ್ 4 1s 4 3 7s 21 ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು tan inverse 28 plus 3 31 divided by 21 whole divided by LCM 21 ಆಗುತ್ತೆ ಸೊ 21 minus 4 is equal to tan inverse of 21 ಕ್ಯಾನ್ಸಲ್ ಆಗುತ್ತೆ ಸೊ 31 divided by 21 ಅಲ್ಲಿ 4 ಹೋದರೆ 70 ಸೊ ನೋಡಿ ಏನಿದೆ ಇಲ್ಲಿ ನಮಗೆ ಒಂದು ನಿಮಿಷ okay 17 tan inverse of 31 divided by 17 this is equal to RHS so question ನೋಡೋಣ ಏನಿತ್ತು ನೋಡಿ prove that tan inverse of 1/2 plus tan inverse of 1/7 is equal to tan inverse of 31 divided by 17 so LHS 2 into tan inverse 1/2 plus tan inverse 1/7 ಸೊ ಫಸ್ಟು tan inverse 1/2 ಇದೆಯಲ್ಲ ಇದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ಈ ಪ್ರಾಪರ್ಟಿ tan inverse 2 into tan inverse x is equal to tan inverse of 2x divided by 1 minus x square ಸೊ x ಅಂದರೆ ನಮಗೆ 1/2 ಸಿಂಪ್ಲಿಫೈ ಮಾಡಿದಾಗ ಏನು ಬಂತು 2 tan inverse 1/2 is a tan inverse of 4/3 ಇವಾಗ ಎಲ್ ಎಚ್ ಎಸ್ಸು 2 ಇಂಟು tan inverse 1/2 ಪ್ಲೇಸಲ್ಲಿ tan inverse 4/3 ಪ್ಲಸ್ tan inverse 1/7 ಆ್ಯಸ್ ಇಟ್ ಈಸ್ ಸೊ ಇವಾಗ ಇದಕ್ಕೆ ಯಾವ ಪ್ರಾಪರ್ಟಿ tan inverse x ಪ್ಲಸ್ tan inverse y is a tan inverse of x plus y ಸೊ ಇಲ್ಲಿ ನೋಡಿ x ಅಂದರೆ 4/3 y ಅಂದರೆ 1/7 ಸೊ tan inverse of 4/3 plus 1/7 divided by 1 minus 4/3 into 1/7 ನೋಡಿ ಎಲ್ ಸಿ ಎಮ್ ತೊಗೊಂಡಾಗ 3 7s 21 ಈ ಕಡೆ 7 ಈ ಕಡೆ 3 ಮಲ್ಟಿಪ್ಲೈ 4 7s 28 ಪ್ಲಸ್ 1 3s 3 divided by 1 minus 4 into 1 is 4 3 into 7 is 21 so tan inverse 28 plus 3 is 31 divided by 21 ಮತ್ತು ಇಲ್ಲಿ ಎಲ್ ಸಿ ಎಮ್ 21 ಸೊ ಈ ಕಡೆ 1ಗೆ 21 ಮಲ್ಟಿಪ್ಲೈ 21 minus 4 is 17 ಸೊ tan inverse of 31 divided by 17 ಎಲ್ ಎಚ್ ಎಸ್ equal to ಆರ್ ಎಚ್ ಎಸ್ ನೋಡಿ ಇದನ್ನು ಕೂಡ ಕೇಳೋ ಚಾನ್ಸಸ್ ಇದೆ ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ
Evaluate sin of pi by 3 minus sin inverse of minus 1 by 2. So sin of pi by 3 minus sin inverse of minus 1 by 2. ಇಲ್ಲಿ ನೋಡಿ ಫಸ್ಟ್ ಏನು ಗೊತ್ತಿರಬೇಕು ಪ್ರಾಪರ್ಟಿ sin inverse of minus x is equal to minus sin inverse x. ಸೊ ಇಲ್ಲೇನು ಬರುತ್ತೆ ಹಂಗಿದ್ರೆ sin of pi by 3 minus of minus sin inverse x ಅಂದರೆ ಇಲ್ಲಿ 1 by 2 sin inverse 1 by 2. ಸೊ sin inverse 1 by 2 ಯಾವುದಕ್ಕೆ ಈಕ್ವಲ್ ಇದೆ ನಮಗೆ sin of pi by 3 ಮೈನಸ್ ಇಂಟು ಮೈನಸ್ ಪ್ಲಸ್ sin pi by 2 ಅಂದರೆ sin pi by 3 ಅಥವಾ pi by 6. pi by 6 is 1 by 2. pi by 6 ಅಂತಂದರೆ ನಾವು ಏನು ತೊಗೊತೀವಿ 30 ಡಿಗ್ರಿ ಅಂತ ಕೂಡ ತೊಗೊತೀವಿ. ರೇಡಿಯನಲ್ಲಿ pi by 6 ಡಿಗ್ರಿಯಲ್ಲಿ 30 ಡಿಗ್ರಿ. ಸೊ ಇಲ್ಲಿ ಏನಾಗುತ್ತೆ ನಮಗೆ sin pi 30 ಡಿಗ್ರಿ is 1 by 2. ಸೊ sin inverse pi by 6 ಅಂದರೆ ಏನಾಗುತ್ತೆ sin inverse 1 by 2. ನೋಡಿ ನಾನು ಆಲ್ರೆಡಿ ಟೇಬಲ್ ಹೇಳಿದ್ದೀನಿ ಫಸ್ಟ್ MCQ ಕ್ವಶನಲ್ಲಿ ಟೇಬಲ್ ಹೇಳಿದ್ದೀನಿ. ಸೊ ಅದು ಟೇಬಲನ್ನು ನೀವು ನೆನ್ಪಿಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ 1 by 2 is equal to pi by 6. ಸೊ ಇಲ್ಲಿ ಏನು ಬರುತ್ತೆ ನಮಗೆ pi by 6. LCM ತಗೊಂಡಾಗ sin ಆ್ಯಸ್ ಇಟ್ ಈಸ್ ಸಿಂಪ್ಲಿಫಿಕೇಶನ್ 3 6 LCM 6. ಸೊ ಇಲ್ಲಿ 2 ಮಲ್ಟಿಪ್ಲೈ 2 pi plus pi. ಸೊ ಸಿಂಪ್ಲಿಫಿಕೇಶನ್ sin of 2 pi plus 3 pi ಅಂದರೆ 3 pi by 6. ಸೊ ಈಸ್ ಈಕ್ವಲ್ ಟು sin of 3 1s are 3 2s. So pi by 2. Sin pi by 2 is a 1 value. So answer ಏನು ಬಂತು 1. ಸೊ ಏನು ಕೇಳಿದ್ದ evaluate sin of pi by 3 minus sin inverse of minus 1 by 2. ಸೊ ನಮ್ಗೆ ಇಲ್ಲಿ ಏನು ಗೊತ್ತಿರಬೇಕು sin inverse of minus x is a minus sin inverse x ಪ್ರಾಪರ್ಟಿ. ಸೊ ಇಲ್ಲಿ ಏನಾಗುತ್ತೆ sin of pi by 3 minus of minus sin inverse 1 by 2. 1 by 2 ಅಂದರೆ x ಪ್ಲೇಸ್ 1 by 2. ಸೊ sin of pi by 3 ಮೈನಸ್ ಇಂಟು ಮೈನಸ್ ಬ್ರಾಕೆಟ್ ರಿಮೂವ್ ಮಾಡಿದಾಗ sin ಮಲ್ಟಿಪ್ಲೈ ಪ್ಲಸ್ sin inverse 1 by 2 is a pi by 6 ಈಸ್ ಈಕ್ವಲ್ ಟು sin of ನೋಡಿ LCM ತಗೊಂಡಾಗ 6 ಬರುತ್ತೆ ಇಲ್ಲಿ 2 ಮಲ್ಟಿಪ್ಲೈ ಆದರೆ 2 pi plus pi. ಸೊ sin 2 pi plus pi is a 3 pi ಡಿವೈಡೆಡ್ ಬೈ 6. ಸೊ ಇವಾಗ 3 1s are 3 2s. sin pi by 2 is a 1 ಅಂತ. ಸೊ ಈ ಥರ ನೋಡಿ ಈ ಥರ ಕೇಳೋ ಚಾನ್ಸಸ್ ಇರುತ್ತೆ 2 ಮಾರ್ಕ್ಸ್ ಕ್ವಶನ್ಸ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.